ವಕ್ಫ್ ಭೂತ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಾಕಷ್ಟು ರೈತರ ಜಮೀನಿನ ಆರ್ಟಿಸಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದು ಆಗ್ತಾ ಇದೆ. ಇದು ಜಿಲ್ಲೆಯ ರೈತರ ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ರೈತರ ಬೆನ್ನು ಬಿದ್ದ ವಕ್ಫ್ ಭೂತ. ರೈತರ ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ನಮೂದು. ಪುರಾತತ್ವ ಇಲಾಖೆಯ ಆಸ್ತಿ ಮೇಲೂ ವಕ್ಫ್ ಕಣ್ಣು. ರಾಜ್ಯದ ರೈತರಲ್ಲಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರೋ ವಕ್ಫ್ ಭೂತ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ರೈತರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಅದರಲ್ಲೂ ಕೋಟೆನಗರಿ ಶ್ರೀರಂಗಪಟ್ಟಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಅಂದಹಾಗೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು, ಶೆಟ್ಟಿಹಳ್ಳಿ, ಬಾಬುರಾಯನಕೊಪ್ಪಲು, ದರಸಕೊಪ್ಪ ಗ್ರಾಮದ 50ಕ್ಕೂ ಹೆಚ್ಚು ರೈತರ ಆರ್ಟಿಸಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಎಂದು ನಮೂದು ಆಗಿದೆ. ಸ್ವಾಧೀನದಾರರಾದ ಕಲಂನಲ್ಲಿ ರೈತರ ಹೆಸರಿದ್ರೂ ಋಣ ಕಲಂನಲ್ಲಿ ವಕ್ಫ್ ಹೆಸರು ನಮೂದು ಆಗಿದೆ. ಸಾಮಾನ್ಯವಾಗಿ ಜಮೀನಿನ ಮೇಲೆ ಸಾಲ ತೆಗೆದುಕೊಂಡ್ರೆ ಕ್ರಯ ಮಾಡಿಸಿದ್ರೆ ಮಾತ್ರ ಋಣ ಕಲಂನಲ್ಲಿ ಬ್ಯಾಂಕ್ ಅಥವಾ ವ್ಯಕ್ತಿಯ ಹೆಸರು ಉಲ್ಲೇಖವಾಗುತ್ತದೆ. ಆದರೆ ಬಹುತೇಕ ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಆಗಿದೆ. 2014-15ರಲ್ಲಿ ಈ ರೀತಿ ಉಲ್ಲೇಖವಾಗಿದೆ. ಕೇವಲ ರೈತರ ಜಮೀನು ಮಾತ್ರವಲ್ಲದೆ ಸರ್ಕಾರಿ ಶಾಲೆ, ಪಾರಂಪರಿಕ ಕಟ್ಟಡ, ಪುರಾತತ್ವ ಇಲಾಖೆ ಆಸ್ತಿಯ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ಇದು ಅನ್ನದಾತರ ಆತಂಕಕ್ಕೆ ಕಾರಣವಾಗಿದೆ. 17ನೇ ಇಸ್ವಿಯಿಂದ ವಕ್ಫ್ ಬೋರ್ಡ್ ಮಂಡಳಿಂದ ಬರ್ತಾಯಿತ್ತು. ನಮ್ಮ ವಕ್ಫ್ ಬೋರ್ಡ್ ಮಂಡಳಿಗೆ ನಮ್ಮ ಋಣಭಾರದಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ನಮ್ಗೆ ಯಾವುದೇ ಥರ ಮಾರಾಟಕ್ಕಾಗಲಿ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಾರಾಟವಾಗಲಿ ಯಾವುದಕ್ಕೂ ಇದಿಲ್ಲ. ನಮಗೆ ಬ್ಯಾಂಕಲ್ಲಿ ಲೋನು ಸಹ ನಮಗೆ ದೊರಕ್ತಾ ಇಲ್ಲ. ಸರ್ಕಾರಕ್ಕೆ ಏನು ಕೇಳೋದು ಅಂದರೆ ವಕ್ಫ್ ಬೋರ್ಡ್ ಮಂಡಳಿಯಿಂದ ಈ ತೆರವುಗೊಳಿಸಿ ಅಂತ ಕೇಳ್ಕೊತೀವಿ. ಈ ತಿಂಗಳು 20ನೇ ತಾರೀಕು ಈ ಏನು ಒಕ್ಕ ಒಂದು ಹೆಸರು ರೈತರದ್ದು ಆರ್ಟಿಸಿ ಸೇರಿ ಒಕ್ಕರಿಸಿ ಒಂದು ರೈತರಿಗೆ ಅನಾನುಕೂಲ ಆಗಿದೆ. ಅದ್ರ ವಿರುದ್ಧವಾಗಿ 20ನೇ ತಾರೀಕು ಪ್ರಗತಿಪರ ಸಂಘಟನೆಗಳು ಮತ್ತು ರೈತರುಗಳ ಸೇರಿ 20ನೇ ತಾರೀಕು ಇದು ಒಕ್ಕ ವಿರುದ್ಧವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರುಗಳು ಪ್ರತಿಪರ ಸಂಘಟನೆಗಳು ಪ್ರತಿಯೊಂದು ಸೇರ್ಕೊಂಡಿದ್ದೀವಿ. ಇದು ಈ ಅಂಗಡಿ ಮುಖಂಡು ಮತ್ತೆ ಏನು ವಾಣಿಜ್ಯ ವ್ಯವಹಾರಗಳಿದೆ ಎಲ್ಲ ಸ್ಥಗಿತಗೊಳಿಸಿ ಆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. ಅಂದಹಾಗೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಡೆದಿರುವ ಈ ವಕ್ಫ್ ಬೋರ್ಡ್ನ ಗೋಲ್ಮಾಲ್ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜನವರಿ 20ರಂದು ಶ್ರೀರಂಗಪಟ್ಟಣ ಬಂದ್ಗೆ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ರೈತ ಸಂಘ, ಮಂಡ್ಯ ರಕ್ಷಣಾ ವೇದಿಕೆ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ರೈತರು ಸಹ ಜಾನುವಾರುಗಳ ಜೊತೆ ರಸ್ತೆಗೆ ಇಳಿಯಲು ತಯಾರಿ ನಡೆಸಿದ್ದಾರೆ. ಏನೀಗ ಆರ್ಟಿಸಿಲಿ ಹಾಗೂ ಸರ್ಕಾರಿ ಜಾಗಗಳು ಹಾಗೂ ಶಾಲೆಗಳು, ಮಂದಿರಗಳು ಹಾಗೂ ಸರ್ಕಾರಿ ಆಸ್ತಿಪಾಸ್ತಿಗಳು ಹಾಗೂ ಪುರಾತತ್ವ ಇಲಾಖೆ ಏನು ಈಗ ಅಕ್ರಮ ವಶಪಡಿಸ್ಕೊಂಡಿದೆ ಅದನ್ನು ಕೂಡಲೇ ರದ್ದು ಮಾಡಿ ರಾಜ್ಯ ಸರ್ಕಾರ ಆಂಧ್ರ ಮಾದರಿಯಲ್ಲಿ ಒಂದು ಆದೇಶ ಹೊರಡಿಸಬೇಕು ಹಾಗೂ ಕೇಂದ್ರ ಸರ್ಕಾರಿ ಕಾಯ್ದೆ ರದ್ದುಪಡಿಸಬೇಕು ಅಂತ ಒಂದು 20ನೇ ತಾರೀಕು ಒಂದು ಹೋರಾಟ ಕರೆ ಕೊಟ್ಟಿದ್ವಿ. 20ನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡ್ತಾ ಇದ್ದೀವಿ ಸರ್. 2014-15 ಅಂತ ಬರ್ತಾ ಇದೆ. ಆ ಟೈಮಲ್ಲಿ DC ಆದಂಥ ಜಾಫರ್ ಅನ್ನೋ ಒಬ್ಬರು ಇದ್ರು ಅಂತ ಮಾಹಿತಿ ಇದೆ. ಆ ಟೈಮಲ್ಲಿ ಇದಾಗಿದೆ ಅಂತ ಮಾಹಿತಿ ಇದೆ. ಇದಕ್ಕೆ ಸದ್ಯಕ್ಕೆ ನಮಗೆ ಆರ್ಟಿಸಿ ದಾಖಲೆ ಸಿಕ್ಕಿರೋದು. ಅದು ಯಾವ ಟೈಮಲ್ಲಿ ಆಗಿದೆ ಅಂತ ಸರ್ಕಾರಿ ಅಧಿಕಾರಿಗಳನ್ನು ಮಾಹಿತಿ ಕೊಡಬೇಕು ಸಾರ್ವಜನಿಕರಿಗೆ. ಒಟ್ಟಾರೆ ವಕ್ಫ್ ಪೆಡಂಭೂತ ಜಿಲ್ಲೆಯ ರೈತರನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ. ಈ ನಿಟ್ಟಿನಲ್ಲಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಧಾವಿಸಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.